ನಮಸ್ಕಾರ ಸ್ನೇಹಿತರೆ. ನಾನು ಇಲ್ಲಿ ಆ ದೇವರು ಮತ ಧರ್ಮಗಳನ್ನು ಏಕೆ ಸೃಷ್ಟಿ ಮಾಡಿದ್ದಾನೆ ಎನ್ನುವ ವಿಷಯದ ಬಗ್ಗೆ ಕೆಲವಾರು ಆಸಕ್ತಿಕರ ವಿಷಯಗಳನ್ನು ಹಂಚಿಕೊಳ್ಳಲಿದ್ದೇನೆ. ಇಲ್ಲಿ ನಾನು ಒಂದು ವಿಚಿತ್ರವಾದ ವಿಷಯದ ಮೇಲೆ ಕೆಲವಾರು ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದೇನೆ. ಇದರ ಮುಖ್ಯ ಉದ್ದೇಶ ಈ ವಿಡಿಯೋ ನೋಡಿದ ಕೆಲವರಾದರೂ ಪ್ರಕೃತಿಗೆ ಸಹಕಾರಿಯಾಗುವ ಜೀವನ ಶೈಲಿಗೆ ಬರಲಿ, ಸಾಮರಸ್ಯ ಜೀವನ, ಸರಳ ಜೀವನಕ್ಕೆ ಒತ್ತು ನೀಡಲಿ, ನಮ್ಮ ಈ ಪ್ರಕೃತಿಯನ್ನು ಕಾಪಾಡಲಿ ಎನ್ನುವುದು ಈ ವಿಡಿಯೋ ಮುಖ್ಯ ಉದ್ದೇಶ. ಈ ಜಗತ್ತಿನಲ್ಲಿ ಇರುವುದೆಲ್ಲ ಆ ದೇವರ ಸೃಷ್ಟಿ. ಮನುಷ್ಯರು ಅತಿಯಾದ ಹಣದ ಆಸೆಗೆ ಬಿದ್ದು ಪ್ರಕೃತಿ ಮತ್ತು ಜೀವರಾಶಿಯನ್ನು, ಸಂಪೂರ್ಣ ಪರಿಸರವನ್ನು ಕೊಲ್ಲಲು ಪ್ರಾರಂಭಿಸಿದ್ದಾರೆ. ಈ ಮಾನವರು ಮಹಾ ಕಟ್ಟಡಗಳನ್ನು, ಅಣೆಕಟ್ಟುಗಳನ್ನು ನಿರ್ಮಿಸುವ ಮೂಲಕ ನೈಸರ್ಗಿಕವಾದ ಭೂಮಿಯ ಸಮತೋಲನವನ್ನು ಸಹ ನಾಶ ಮಾಡುತ್ತಿದ್ದಾರೆ. ಪರಿಸ್ಥಿತಿಯನ್ನು ನಿಭಾಯಿಸುವುದು ಹೇಗೆ? ಅದಕ್ಕಾಗಿಯೇ ದೇವರು ಈ ಮತ ಧರ್ಮವನ್ನು ಪರಿಚಯಿಸಿರಬೇಕು ಎಂದು ನಾನು ನಂಬುತ್ತಿದ್ದೇನೆ. ಇದರಲ್ಲಿ ಒಂದು ಮರದ ಕಥೆಯೂ ಸಹ ಇದೆ. ಆ ಎಲ್ಲ ವಿಷಯಗಳನ್ನು ತಿಳಿಯಲು ಈ ವಿಡಿಯೋ ಕೊನೆಯವರೆಗೂ ನೋಡಿ. ಈಗ ನಾವು ಆ ದೇವರು ಸೃಷ್ಟಿಸಿದ ಕೆಲವು ವಿಚಿತ್ರಗಳನ್ನು ಬೇರೆಯ ಕೋಣದಲ್ಲಿ ನೋಡಿ ಅರಿಯುವ ಪ್ರಯತ್ನ ಮಾಡೋಣ. ಸಾಂಕ್ರಾಮಿಕ ರೋಗ, ವೈರಸ್, ಬ್ಯಾಕ್ಟೀರಿಯಾ, ಕರೋನಾ ಸೃಷ್ಟಿ. ಈ ಮನುಷ್ಯರ ಅತಿಯಾದ ಜನಸಂಖ್ಯೆ ಮತ್ತು ಅಸ್ವಾಭಾವಿಕ ಜೀವನ ಶೈಲಿ ಪ್ರಾರಂಭಿಸಿ ಈ ಜಗತ್ತಿನಲ್ಲಿ ಇರುವ ಎಲ್ಲ ಜೀವರಾಶಿಯನ್ನು ವಿಧ ವಿಧವಾಗಿ ಕೊಲ್ಲುತ್ತಿದ್ದಾರೆ. ಮರ ಗಿಡಗಳನ್ನು ಅಭಿವೃದ್ಧಿಯ ಹೆಸರಲ್ಲಿ ಪ್ರಾಣಿ ಪಕ್ಷಿ ಜೀವರಾಶಿಯನ್ನು ಮಾಲಿನ್ಯ ಮತ್ತು ಅತಿಯಾದ ಆಹಾರದ ದಾಹಕ್ಕೆ, ವಿಕೃತಿಗಳಿಗಾಗಿ ನಾಶಪಡಿಸುತ್ತಿದ್ದಾರೆ. ಈಗಿನ ಮನುಷ್ಯರ ಜನಸಂಖ್ಯೆ ಅತಿಯಾಗಿ ಬೆಳೆದು ಜೀವ ಸಂಕುಲದ ಜೀವನ ಚಕ್ರದಲ್ಲಿ ಏರುಪೇರು ಉಂಟು ಮಾಡಿದೆ ಎಂದು ನಾನು ದೃಢವಾಗಿ ನಂಬುತ್ತಿದ್ದೇನೆ. ಉದಾಹರಣೆಗೆ, ಒಂದು ಚಿಕ್ಕ ಅರಣ್ಯದಲ್ಲಿ 10 ಸಿಂಹ, 20 ಚಿರತೆ, 500 ಆನೆ, 500 ನರಿ, ತೋಳ, 10,000 ಜಿಂಕೆ, 50,000 ಮೊಲ, 1,00,000 ಕಾಡು ಹಸು, ಕಾಡು ಎಮ್ಮೆ, ಹೀಗೆ ಒಂದು ಲೆಕ್ಕದಲ್ಲಿ ಇರಬೇಕು ಎನ್ನುವುದು ಪ್ರಾಣಿಗಳ ಜೀವನ ಚಕ್ರ. ಆಗ ಎಲ್ಲ ಪ್ರಾಣಿಗಳು ಸಮತೋಲನವಾಗಿ ಜೀವಿಸುವವು. ಅದೇ ಒಂದು ಅರಣ್ಯದಲ್ಲಿ 1,00,000 ಸಿಂಹಗಳು ಇದ್ದರೆ ಆ ಕಾಡಿನಲ್ಲಿ ಬೇರೆ ಪ್ರಾಣಿಗಳು ಉಳಿಯಲು ಸಾಧ್ಯವೇ? ಈ ಜಗತ್ತಿನಲ್ಲಿ ಇರುವ ಅತ್ಯಂತ ಕ್ರೂರ ಸ್ವಾರ್ಥ ಬುದ್ಧಿಯ ಪ್ರಾಣಿ ಎಂದರೆ ಅದು ಮನುಷ್ಯ ಎಂದು ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಈ ಭೂಮಿಯ ಮೇಲೆ ಮನುಷ್ಯರ ಜನಸಂಖ್ಯೆ ಬೆಳೆದು ಬೆಳೆದು ಇತರ ಜೀವರಾಶಿಯ ಮೇಲೆ ಅದು ಭಯಾನಕ ಪರಿಣಾಮ ಬೀರಿದೆ. ಬಹುಶಃ ಈ ಎಲ್ಲ ಜೀವರಾಶಿಯ ಮರಣ ಮೃದಂಗ, ಅಳು ಆಕ್ರಂದನ ಆ ದೇವರಿಗೆ ಕೇಳಿಸಿರಬೇಕು. ಹಾಗಾಗಿಯೇ ಮನುಷ್ಯರನ್ನು ಕೊಲ್ಲಲು, ಆ ಪ್ರಕೃತಿ ಮತ್ತು ಅದರ ಜೀವನ ಚಕ್ರವನ್ನು ಸಮತೋಲನಗೊಳಿಸಲು ದೇವರು ಸಾಂಕ್ರಾಮಿಕ ರೋಗಗಳು, ವೈರಸ್, ಬ್ಯಾಕ್ಟೀರಿಯಾ ಮತ್ತು ಕರೋನಾವನ್ನು ಪರಿಚಯಿಸಿರಬೇಕು ಎಂದು ನಾನು ಭಾವಿಸುತ್ತೇನೆ. ನೈಸರ್ಗಿಕ ವಿಪತ್ತು ಸೃಷ್ಟಿ. ಮಾನವರು ಬೃಹತ್ ವಸ್ತುಗಳೊಂದಿಗೆ ಜಲಾಶಯಗಳು, ಗಗನಚುಂಬಿ ಕಟ್ಟಡಗಳು, ಸ್ಮಾರ್ಟ್ ಸಿಟಿಗಳಂತಹ ಮೆಗಾ ರಚನೆಗಳನ್ನು ನಿರ್ಮಿಸಿದಾಗ ಈ ಭೂಮಿಯ ಸಮತೋಲನ ಹಾಳಾಗಿ ಈ ಭೂಮಿಯು ಗುರುತ್ವದಲ್ಲಿ ಸರಿಯಾಗಿ ತಿರುಗಲು ಕಷ್ಟ ಆಗುತ್ತದೆ. ಹಾಗಾಗಿಯೇ ಭೂಮಿಯ ಸಮತೋಲನ ಮತ್ತು ಪರಿಭ್ರಮಣದ ಸ್ಥಿರತೆಯನ್ನು ಸಮತೋಲನಗೊಳಿಸಲು ದೇವರು ಭೂಕಂಪಗಳು, ಪ್ರವಾಹಗಳು, ಸುನಾಮಿಗಳು, ಭೂಕುಸಿತಗಳು, ಜ್ವಾಲಾಮುಖಿಗಳು ಇತ್ಯಾದಿಗಳನ್ನು ಸೃಷ್ಟಿಸಿ ಈ ಭೂಮಿಯ ಸಮತೋಲನವನ್ನು ಸರಿಪಡಿಸುತ್ತಿದ್ದಾನೆ ಎಂದು ನಾನು ಭಾವಿಸುತ್ತೇನೆ. ಅದರ ಜೊತೆಗೆ ಭೂಕಂಪಗಳು, ಪ್ರವಾಹಗಳು, ಸುನಾಮಿಗಳು, ಭೂಕುಸಿತಗಳು, ಜ್ವಾಲಾಮುಖಿ ಇತ್ಯಾದಿಗಳು ಮೂಲಕ ಈ ಮನುಷ್ಯರ ಜನಸಂಖ್ಯೆ ಕಡಿಮೆ ಮಾಡುವುದು ದೇವರ ಮುಖ್ಯ ಉದ್ದೇಶವಾಗಿರಬೇಕು. ಟಿವಿ ಮತ್ತು ಸ್ಮಾರ್ಟ್ಫೋನ್ ಸೃಷ್ಟಿ. ಮಾನವರು ತಮ್ಮ ವಿದ್ಯೆ, ವಿಜ್ಞಾನ, ಬುದ್ಧಿವಂತಿಕೆಯಿಂದ ನೈಸರ್ಗಿಕ ವಿಪತ್ತುಗಳು ಮತ್ತು ವೈರಸ್, ಬ್ಯಾಕ್ಟೀರಿಯಾದಿಂದ ಬರುವ ಸಾಂಕ್ರಾಮಿಕ ರೋಗಗಳಿಂದ ಪಾರಾದಾಗ ಈ ವಿದ್ಯೆ, ವಿಜ್ಞಾನ ಮತ್ತು ಬುದ್ಧಿವಂತಿಕೆ ಹೊಂದಿರುವ ಮಾನವರನ್ನು ಕೊಲ್ಲಲು ಆ ದೇವರು ಟಿವಿ, ಸ್ಮಾರ್ಟ್ಫೋನ್ ಮತ್ತು ಗಜೆಟ್ಗಳನ್ನು ಸೃಷ್ಟಿ ಮಾಡಿರಬೇಕು. ಏಕೆಂದರೆ ಈ ವೈರಸ್, ಬ್ಯಾಕ್ಟೀರಿಯಾದಿಂದ ಪಾರಾದ ಜನರು ಟಿವಿ, ಸ್ಮಾರ್ಟ್ಫೋನ್ ಮತ್ತು ಗಜೆಟ್ಗಳನ್ನು ಬಳಸಿ ಅಂಗವೈಕಲ್ಯ, ಅನಾರೋಗ್ಯ, ದುರ್ಬಲತೆ ಮತ್ತು ನಪುಂಸಕತ್ವ ಬಂದು ಸಾಯಲಿ ಎನ್ನುವುದು ಆ ದೇವರ ಉದ್ದೇಶವೇನೋ.
ಅದಕ್ಕಾಗಿಯೇ ಇರಬೇಕು. ಸಾಂಕ್ರಾಮಿಕ ರೋಗ, ವೈರಸ್, ನೈಸರ್ಗಿಕ ವಿಪತ್ತಿನಿಂದ ಅಳಿದು ಉಳಿದ ಮಾನವರನ್ನು ಈ ಟಿವಿ ಮತ್ತು ಸ್ಮಾರ್ಟ್ಫೋನ್ ಮೂಲಕ ಕೊಲ್ಲುವುದು ಆ ದೇವರ ಉದ್ದೇಶವಾಗಿರಬೇಕು. ಮತ, ಧರ್ಮ ಮತ್ತು ಧರ್ಮದ ಅಂಧಕಾರದ ಸೃಷ್ಟಿ. ಕೆಲವು ಧಾರ್ಮಿಕ ಅಭ್ಯಾಸ ಮಾಡುವ ಜನರು ತಮ್ಮ ಆಚರಣೆಗಳು ಮತ್ತು ಧ್ಯಾನದ ಶಕ್ತಿಯಿಂದ ಮೇಲಿನ ವಿಪತ್ತಿನಿಂದ ಪಾರಾದಾಗ ಆ ಅಳಿದುಳಿದ ಜನರನ್ನು ಕೊಲ್ಲಲು ಆ ದೇವರು ಮತ ಮತ್ತು ಧರ್ಮಗಳನ್ನು ಸೃಷ್ಟಿಸಿ ಆ ಧರ್ಮದ ಅಂಧಕಾರವನ್ನು ತುಂಬಿರಬೇಕು. ನೀವು ಈ ಜಗತ್ತಿನ ಎಲ್ಲ ಧರ್ಮಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಒಂದು ಧರ್ಮದಲ್ಲಿ ಮುಗಿಯುವುದನ್ನು ಮತ್ತೊಂದು ಧರ್ಮದಲ್ಲಿ ಮುಟ್ಟೋಲ್ಲ. ಒಂದು ಧರ್ಮದಲ್ಲಿ ಮುಗಿಯುವುದನ್ನು ಇನ್ನೊಂದು ಧರ್ಮದಲ್ಲಿ ತಿನ್ನುವರು. ಒಂದು ಧರ್ಮದಲ್ಲಿ ನೇರ ಇರುವ ಚಿಹ್ನೆ, ಮತ್ತೊಂದು ಧರ್ಮದಲ್ಲಿ ಅಡ್ಡ ಇರುವ ಚಿಹ್ನೆ, ಇನ್ನೊಂದು ಧರ್ಮದಲ್ಲಿ ಅಡ್ಡ ಮತ್ತು ನೇರ ಎರಡನ್ನೂ ಜೋಡಿಸಿಕೊಂಡು ಇರುವ ಚಿಹ್ನೆ, ಇನ್ನೊಂದು ಧರ್ಮದಲ್ಲಿ ಏನೂ ಇಲ್ಲದೇ ಇರುವುದು ಒಂದು ಚಿಹ್ನೆ. ಹೀಗೆ ವಿವಿಧ ಚಿಹ್ನೆಗಳು. ಒಂದೊಂದು ಧರ್ಮದಲ್ಲಿ ಒಂದು ರೀತಿಯ ಬಟ್ಟೆ, ಆಹಾರ ಪದ್ಧತಿ ಕೊಟ್ಟು ಎಲ್ಲರ ಮನದಲ್ಲಿಯೂ ನಮ್ಮದೇ ಮಹಾನ್ ಎನ್ನುವ ಅಹಂಕಾರವನ್ನು ಕೊಟ್ಟು ಈ ಧರ್ಮ ಮತಗಳಲ್ಲಿ ಇರುವ ವ್ಯತ್ಯಾಸಗಳನ್ನು ನನ್ನದು ಮಹಾನ್ ಎಂದು ಸಾರುವ ಬರದಲ್ಲಿ ಯುದ್ಧಗಳು ಸಂಭವಿಸಿ ಅಂತಹ ಯುದ್ಧಗಳಿಂದ ಮನುಷ್ಯರ ಜನಸಂಖ್ಯೆ ಕಡಿಮೆ ಮಾಡುವುದು ಆ ದೇವರ ಮುಖ್ಯ ಉದ್ದೇಶ ಆಗಿರಬೇಕು. ಇಲ್ಲದೆ ಹೋದರೆ ಆ ದೇವರೇ ಸೃಷ್ಟಿಸಿದ ಈ ಮನುಷ್ಯರು ಈ ಸೃಷ್ಟಿಯೆಲ್ಲ ಆ ದೇವರದೇ ಎನ್ನುವುದನ್ನು ಮರೆತು ಪರಸ್ಪರ ಯುದ್ಧ ಮಾಡಲು ಸಾಧ್ಯವೇ? ಆ ದೇವರ ಆಜ್ಞೆ ಇಲ್ಲದೆ ಇವೆಲ್ಲ ನಡೆಯಲು ಸಾಧ್ಯವೇ? ಆ ಆಜ್ಞೆಯೂ ಸಹ ಈ ಸ್ವಾರ್ಥ, ಅಹಂಕಾರ, ನಾನು ನನ್ನದು ಎನ್ನುವ ಮದ ಮಾತ್ಸರ್ಯದಲ್ಲಿ ಮೈ ಮರೆತ ಜನರನ್ನು ನಾಶ ಮಾಡಲೆಂದೇ ಇರಬೇಕು. ಇಲ್ಲದೆ ಹೋದರೆ ಆ ದೇವರೇ ಸೃಷ್ಟಿಸಿದ ಮನುಷ್ಯರಲ್ಲಿ ಈ ರೀತಿ ವಿಭಿನ್ನ ಧರ್ಮ, ಮತ, ವಿರುದ್ಧವಾದ ಸಂಸ್ಕೃತಿ, ತದ್ವಿರುದ್ಧವಾದ ಆಹಾರ ಪದ್ಧತಿ, ವಿರುದ್ಧವಾದ ವಿಚಿತ್ರವಾದ ಆಚರಣೆಗಳು, ವಿಭಿನ್ನವಾದ ನಂಬಿಕೆಗಳನ್ನು ಏಕೆ ಪರಿಚಯಿಸಿದನು? ನೀವೇ ಒಮ್ಮೆ ಯೋಚಿಸಿ. ಈ ಸಾಂಕ್ರಾಮಿಕ ರೋಗ, ವೈರಸ್, ಬ್ಯಾಕ್ಟೀರಿಯಾ, ಕೊರೋನಾ ಸೃಷ್ಟಿ, ನೈಸರ್ಗಿಕ ವಿಪತ್ತು ಸೃಷ್ಟಿ, ಟಿವಿ ಮತ್ತು ಸ್ಮಾರ್ಟ್ಫೋನ್ ಸೃಷ್ಟಿ, ಇವುಗಳಿಂದ ಪಾರಾದ ಮನುಷ್ಯರು ಈ ಮತ, ಧರ್ಮ ಮತ್ತು ಧರ್ಮದ ಅಂಧಕಾರದಲ್ಲಿ ತಮ್ಮ ಅಹಂಕಾರದಲ್ಲಿ ಮುಳುಗಿ ಬುದ್ಧಿ ಇಲ್ಲದೆ ಬಡಿದಾಡಿಕೊಂಡು ಸಾಯಲಿ ಎನ್ನುವುದು ಆ ದೇವರ ಉದ್ದೇಶ ಆಗಿರಬೇಕು. ಆಗ ಈ ಜನರು ಧರ್ಮ, ಮತದ ಮೇಲು ಕೀಳಿಗೆ ಪರಸ್ಪರ ಹೋರಾಡುತ್ತಾರೆ ಮತ್ತು ತಮ್ಮದೇ ಆದ ಅಹಂಕಾರದಿಂದ ಕೊಲ್ಲಲ್ಪಡುತ್ತಾರೆ ಎನ್ನುವುದು ಆ ದೇವರ ನಿಯಮವಾಗಿರಬೇಕು. ಆದ್ದರಿಂದ ದೇವರು ಮಾನವ ವ್ಯವಸ್ಥೆಯನ್ನು ನಾಶ ಮಾಡಲು ಸುಧಾರಿತ ಸಾಫ್ಟ್ವೇರ್ ವೈರಸ್ನಂತೆ ಧರ್ಮದ ಅಂಧಕಾರವನ್ನು ಬಳಸಿರಬೇಕು ಎಂದು ನಾನು ಭಾವಿಸುತ್ತೇನೆ. ಅದಕ್ಕಾಗಿಯೇ ಪ್ರತಿಯೊಂದು ಧರ್ಮವು ಹೊಸ ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಕೊಂಡು ನಾವೇ ಶ್ರೇಷ್ಠರು ಮತ್ತು ಇತರ ಧರ್ಮಗಳು ಶ್ರೇಷ್ಠವಲ್ಲ ಎನ್ನುವ ಅಗೌರವ ಮತ್ತು ಅವಮಾನ ಮಾಡಲು ಆರಂಭಿಸಿದ್ದಾರೆ. ಈ ಮನುಷ್ಯರ ಧೋರಣೆ ನಿಸ್ಸಂಶಯವಾಗಿ ಇದು ಧಾರ್ಮಿಕ ಯುದ್ಧಗಳನ್ನು ಪರಿಚಯಿಸುತ್ತದೆ ಎಂದು ಆ ದೇವರ ಅರಿವಿಗೆ ಬಂದಿರಬೇಕು. ಈ ಧರ್ಮ, ಮತದ ಅಂಧಕಾರ ಎನ್ನುವ ಸಾಫ್ಟ್ವೇರ್ ವೈರಸ್ ಅನ್ನು ಬಿಟ್ಟು ಈ ಜನಸಂಖ್ಯೆಯನ್ನು ಕಡಿಮೆ ಮಾಡಿ ಈ ಭೂಮಿಯ ಮೇಲೆ ಜೀವಿಸುತ್ತಿರುವ ಕೋಟ್ಯಾಂತರ ಜೀವಿಗಳಾದ ಮರ, ಗಿಡ, ಹುಳು, ಕ್ರಿಮಿ, ಕೀಟ, ಪ್ರಾಣಿ, ಪಕ್ಷಿ, ಪ್ರಕೃತಿ ಮತ್ತು ಜೀವ ಸಂಕುಲವನ್ನು ಕಾಪಾಡುವುದು ಆ ದೇವರ ಮುಖ್ಯ ಉದ್ದೇಶವಾಗಿರಬೇಕು. ಏಕೆಂದರೆ ಈಗಿನ ಮಾನವರು ಈ ಭೂಮಿ ಬರೀ ಮನುಷ್ಯರಿಗೆ ಸೇರಿದ್ದು ಎಂದು ಭಾವಿಸಿದ ಹಾಗಿದೆ. ಈ ಮನುಷ್ಯರು ಉಳಿದ ಜೀವರಾಶಿಯ ಮೇಲೆ ಮಾರಣ ಹೋಮ ಮಾಡುತ್ತಿದ್ದಾರೆ. ಈ ಜನರ ಅತಿಯಾದ ಸ್ವಾರ್ಥ, ಹಣ, ಅಧಿಕಾರದ ಆಸೆಗೆ ಹಿಂದೆಂದೂ ನೋಡದ ರೀತಿ ಈ ಪ್ರಕೃತಿಯನ್ನು ಅತ್ಯಾಧುನಿಕ ಯಂತ್ರ, ತಂತ್ರಜ್ಞಾನ, ಕೆಮಿಕಲ್, ವಿವಿಧ ಮಾಲಿನ್ಯಗಳನ್ನು ಸೃಷ್ಟಿ ಮಾಡಿ ಈ ಜಗತ್ತಿನ ಜೀವರಾಶಿಯನ್ನು ಅತ್ಯಂತ ದಾರುಣವಾಗಿ ಕರುಣೆ, ಕನಿಕರ ಇಲ್ಲದೆ ನಾಶ ಮಾಡುತ್ತಿದ್ದಾರೆ. ಈ ಜಗತ್ತಿನಲ್ಲಿ ನಮಗೆ ಜೀವಿಸಲು ಎಷ್ಟು ಹಕ್ಕು ಇದೆಯೋ ಅಷ್ಟೇ ಹಕ್ಕು ಒಂದು ಇರುವೆಗೂ ಇದೆ. ಈಗ ಒಂದು ಮರದ ಕಥೆಯನ್ನು ತಿಳಿಯೋಣ. ಕೇವಲ ಒಂದು ಮರವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಅದು ಬರೀ ಮರವಲ್ಲ, ಅದೇ ಒಂದು ಪ್ರಪಂಚ. ಆ ಮರ ಸುಮಾರು 1,00,000 ಜೀವಿಗಳಿಗೆ ಆಸರೆಯಾಗಿರುತ್ತದೆ. ಆ ಮರದಲ್ಲಿ ಸುಮಾರು 100 ಪಕ್ಷಿಗಳು, ಸಾವಿರಾರು ಕೀಟಗಳು, 100 ಚಿಟ್ಟೆ, ಜೇನುನೊಣ, ಮಿಡತೆ, ಇಲಿ, ಹಲ್ಲಿ, ಹಾವು, ಜೇಡ ಹಾಗೂ ಲಕ್ಷಾಂತರ ಇರುವೆಗಳಿಗೆ ವಾಸಸ್ಥಾನ ಆ ಒಂದು ಮರ.
ಆದರೆ ಮನುಷ್ಯರ ದುರಾಸೆಗೆ ಮಿತಿಯೇ ಇಲ್ಲ. ಇರಲು ಒಂದು ಮನೆ ಇದ್ದರೂ 10 ಸೈಟು ಬೇಕು ಎನ್ನುವ ಆಸೆಗೆ ಕಾಡು ಮತ್ತು ಜಮೀನಿನಲ್ಲಿ ಇರುವ ಮರ ಗಿಡಗಳನ್ನು ಕಡಿದು ಅಲ್ಲಿ ವಾಸವಾಗಿ ಇರುವ ಲಕ್ಷಾಂತರ ಜೀವರಾಶಿಯನ್ನು ಒಕ್ಕಲೆಬ್ಬಿಸಿ ನಾಶ ಮಾಡುತ್ತಿಲ್ಲವೇ? ಈ ದುರಾಸೆಯಲ್ಲಿ ರಾಜಸ, ತಾಮಸ ಮತ್ತು ಸಾತ್ವಿಕ ಗುಣ ಎಂದು ಹೇಳಿಕೊಳ್ಳುವ ಎಲ್ಲರೂ ಇದ್ದಾರೆ. ಹೇಳುವುದು ಅಹಿಂಸೆ, ಆದರೆ ಮಾಡುವುದು ಏನು? ಎಲ್ಲರೂ ತಮಗೆ ಐಷಾರಾಮಿ ಮನೆ, ಕಾರು, ಬಟ್ಟೆ, ಟಿವಿ ಹೀಗೆ ಎಲ್ಲ ಬೇಕು ಎನ್ನುವರು. ಆದರೆ ಈ ಐಷಾರಾಮಿ ಜೀವನ ಎಷ್ಟು ಜೀವಿಗಳನ್ನು ಮತ್ತು ಪ್ರಕೃತಿಯನ್ನು ಬಲಿ ಪಡೆದ ಮೇಲೆ ಅವರಿಗೆ ಬರುತ್ತಿದೆ ಎನ್ನುವುದರ ಕನಿಷ್ಠ ಪ್ರಜ್ಞೆ ಬಹಳಷ್ಟು ಜನಕ್ಕೆ ಇಲ್ಲವೇ ಇಲ್ಲ. ಸರಿ, ಆ ದೇವರು ಸೃಷ್ಟಿಸಿದ ಸಾಂಕ್ರಾಮಿಕ ರೋಗ, ವೈರಸ್, ಬ್ಯಾಕ್ಟೀರಿಯಾ, ಕೊರೋನಾ ಸೃಷ್ಟಿ, ನೈಸರ್ಗಿಕ ವಿಪತ್ತು ಸೃಷ್ಟಿ, ಟಿವಿ ಮತ್ತು ಸ್ಮಾರ್ಟ್ಫೋನ್ ಸೃಷ್ಟಿ, ಮತ, ಧರ್ಮ ಮತ್ತು ಧರ್ಮದ ಅಂಧಕಾರ ಸೃಷ್ಟಿ ಚೆನ್ನಾಗಿಯೇ ಕೆಲಸ ಮಾಡುತ್ತಿವೆ. ಇವುಗಳಿಂದ ಮಾನವರ ಜನಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತಿದೆ. ಆದರೆ ಇನ್ನೂ ಕೆಲವು ದೇಶಗಳು ಇವೆ. ಅವು ಯಾವ ಮತ, ಧರ್ಮವನ್ನು ಪೂರ್ತಿಯಾಗಿ ಪಾಲಿಸುತ್ತಿಲ್ಲ. ಅಲ್ಲಿ ಧಾರ್ಮಿಕ ಆಚರಣೆಗೆ ಅಷ್ಟಾಗಿ ಅವಕಾಶ ಇಲ್ಲ. ಅಲ್ಲಿ ಪ್ರಜಾಪ್ರಭುತ್ವದಂತಹ ಅಥವಾ ಸಾಮಾಜಿಕ ನ್ಯಾಯದಂತಹ ವ್ಯವಸ್ಥೆ ಇಲ್ಲ. ಆ ದೇಶಗಳಲ್ಲಿ ಇರುವ ಉಳಿದ ಜನರನ್ನು ನಾಶ ಮಾಡಲೆಂದೇ ಬಹುಶಃ ಆ ದೇವರು ಕ್ರೂರವಾದ, ಕರುಣೆಯಿಲ್ಲದ, ಯುದ್ಧದಾಹಿ ನಾಯಕರನ್ನು ಆ ದೇಶಗಳಲ್ಲಿ ಸೃಷ್ಟಿ ಮಾಡಿರಬೇಕು. ಆ ದೇಶಗಳಲ್ಲಿ ಎಷ್ಟೋ ಜನರು ಈ ಕ್ರೂರ ನಾಯಕರ ಮೂರ್ಖ ಕಾನೂನಿಗೆ ಬಲಿಯಾಗುತ್ತಿದ್ದಾರೆ. ಅಷ್ಟೇ ಅಲ್ಲ, ಆ ಕ್ರೂರ ನಾಯಕರು ಉಳಿದ ದೇಶಗಳ ಮೇಲೆ ಆಕ್ರಮಣ ಮಾಡಿ ಅಳಿದು ಉಳಿದ ಜನರನ್ನೂ ಸಹ ನಾಶ ಮಾಡುತ್ತಿದ್ದಾರೆ. ಇದು ಸಹ ಆ ದೇವರ ಫುಟ್ಬಾಲ್ ಆಟದ ಭಾಗವಲ್ಲದೆ ಮತ್ತೇನು ಆಗಿರಲು ಸಾಧ್ಯ? ದೇವರು ನಿಜವಾಗಿಯೂ ಚಾಣಾಕ್ಷ. ತನ್ನ ಸೃಷ್ಟಿಯೊಂದಿಗೆ ಹೇಗೆ ವ್ಯವಹರಿಸಬೇಕು ಮತ್ತು ಎಲ್ಲವನ್ನು ಹೇಗೆ ಸಮತೋಲನಗೊಳಿಸಬೇಕು ಎನ್ನುವುದು ಆ ದೇವರಿಗೆ ಚೆನ್ನಾಗಿ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ. ಸಂಸ್ಕೃತದಲ್ಲಿ ಒಂದು ಮಾತು ಇದೆ, ತೇನ ವಿನ ತೃಣಮಪಿ ನ ಚಲತಿ. ಅಂದರೆ ದೇವರ ಆಜ್ಞೆಯಿಲ್ಲದೆ ಒಂದು ಹುಲ್ಲುಕಡ್ಡಿ ಕೂಡ ಚಲಿಸಲು ಸಾಧ್ಯವಿಲ್ಲ ಎಂದು. ಆ ದೇವರ ಆಜ್ಞೆಯಿಲ್ಲದೆ ಈ ವಿಡಿಯೋ ಸಹ ನಾನು ಮಾಡಲು ಸಾಧ್ಯವಿಲ್ಲ ಎಂದು ನಾನು ದೃಢವಾಗಿ ನಂಬುತ್ತೇನೆ. ಈ ಪ್ರಕೃತಿ ಜೀವರಾಶಿಯನ್ನು ಕಾಪಾಡಲು ಆ ದೇವರ ಸೂತ್ರಕ್ಕೆ ನಾನು ಬಲಿಯಾದರೂ ಚಿಂತೆಯಿಲ್ಲ. ಆ ಸಕಲ ಜೀವರಾಶಿಯ ಮುಂದೆ ನನ್ನ ಪ್ರಾಣ ಅಷ್ಟು ಪ್ರಾಮುಖ್ಯವಲ್ಲ ಎಂದು ನಾನು ಭಾವಿಸುತ್ತಿದ್ದೇನೆ. ಈ ಜಗತ್ತಿನಲ್ಲಿ ಮನುಷ್ಯರಿಗೆ ಜೀವಿಸಲು ಎಷ್ಟು ಹಕ್ಕು ಇದೆಯೋ ಅಷ್ಟೇ ಹಕ್ಕು ಬೇರೆ ಎಲ್ಲ ಜೀವರಾಶಿಗೂ ಇದೆ. ಸಾಧ್ಯವಾದಷ್ಟು ಸರಳ ಜೀವನ, ಮಾಲಿನ್ಯರಹಿತ ಜೀವನ, ಸಾಮರಸ್ಯ ಜೀವನ ಮಾಡಲು ಈ ವಿಡಿಯೋ ನೋಡಿದ ಕೆಲವರಾದರೂ ಪ್ರಯತ್ನ ಮಾಡಲಿ ಎನ್ನುವುದು ಈ ವಿಡಿಯೋ ಮಾಡಿರುವ ಮುಖ್ಯ ಉದ್ದೇಶ. ಸ್ವಾರ್ಥ, ಅಹಂಕಾರ, ಅಂಧಕಾರ, ಅಜ್ಞಾನವನ್ನು ತ್ಯಜಿಸಿ ನೀವು ಜೀವಿಸಿ, ಇತರ ಜೀವಿಗಳನ್ನು ಜೀವಿಸಲು ಬಿಡಿ. ಆಗ ಆ ದೇವರ ಕರುಣೆ, ಅನುಗ್ರಹಕ್ಕೆ ನೀವು ಪಾತ್ರರಾಗಲು ಸಾಧ್ಯ. ಈ ಸಮಸ್ತ ಸೃಷ್ಟಿಯನ್ನು ಸಮತೋಲನದಲ್ಲಿ ಕಾಪಾಡುವ ಆ ದೇವರಿಗೆ ನನ್ನ ಧನ್ಯವಾದಗಳು. ಈ ವಿಡಿಯೋ ಕೊನೆಯವರೆಗೂ ನೋಡಿದ ನಿಮ್ಮ ಸಹನೆ, ಸಹಾನುಭೂತಿಗೆ ನನ್ನ ಧನ್ಯವಾದಗಳು ಸ್ನೇಹಿತರೆ. ಇಂತಿ ನಿಮ್ಮ GCV.